ಆತ್ಮೇಲೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಆ, ಒಂದೊಂದು ವಿಷಯದ ಬಗ್ಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಜೊತೆ ವಿಚಾರ ಚರ್ಚೆ ಮಾಡ್ತಾ ಇರ್ತೀನಿ. ಆ ರೀತಿ ಒಂದು ವಿಚಾರ ಇವತ್ತಿನ ವಿಷಯ ಕೊಟ್ಟಿದ್ದೇನೆ, ನೀವೆಷ್ಟು ಒಳ್ಳೆಯವರು ಅಂತ. ಒಂಥರ ಕುತೂಹಲ ಇರ್ತದಲ್ಲ. ಸೊ ನಿಮ್ಗೂ ಸರ್ ನಾನು 30%, 50%, 60% ಅಂತ ಏನಾದ್ರು ಅನಿಸಿದರೆ ಕಾಮೆಂಟಲ್ಲಿ ಟೈಪ್ ಮಾಡಿ, ನೀವೆಷ್ಟು ಒಳ್ಳೆಯರು ಅಂತ ನನಗೆ ಗೊತ್ತಾಗಲಿ ಅಂತ. ಈಗ ನಾನು ಇಲ್ಲಿದ್ದೀನಿ, ಯಾವುದೇ ಒಂದು ವಿಚಾರ ಅಂದರೆ 0 to 10 ಅಥವಾ 0 to 100%ಅಲ್ಲಿ ನಾನು ಇಲ್ಲಿದ್ದೀನಿ ಅಂತ ಗೊತ್ತಾದರೆ, ಹೌದಲ್ಲ ನನ್ನ ಕೆಟ್ಟತನ ಇನ್ನೇನಾದ್ರು ನೆಗೆಟಿವ್ ಆಗಿರೋದು ಇದ್ದರೆ ಬದಲಾಯಿಸ್ಕೋಬೋದು ಅನ್ನುವ ದೃಷ್ಟಿಯಿಂದ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ನಾವು ವಿಜಯದಶಮಿ ದಿನ. ಕೆಟ್ಟದ್ದನ್ನು ಅದನ್ನು ದೂರ ತಳ್ಳಿ ಅಥವಾ ಕೆಟ್ಟದ್ದರ ಮೇಲೆ ವಿಜಯವನ್ನು ಸಾಧಿಸುವ ದಿನದಂದು ಈ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೇವೆ. ಅಂದರೆ ಈ ಸರಿ ಅಕ್ಟೋಬರ್ 2 ಬಂದಿದೆ. ಜೊತೆಗೆ ಇವತ್ತು ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಕೂಡ. ಗಾಂಧೀಜಿ ಸತ್ಯ ಅಹಿಂಸೆಯ ಮೂಲಕ ನಮ್ಮ ಮನಸ್ಸನ್ನು ಸೂರೆಗೊಂಡರೆ, ಜೊತೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಪ್ರಮುಖ ನೇತಾರರಾದರೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಬದುಕಿನಲ್ಲಿ ಇದ್ದರೆ ಹೀಗಿರಬೇಕು ಎನ್ನುವ ಪ್ರಾಮಾಣಿಕತೆಯಿಂದ ಬದುಕನ್ನು ಸವಿಸಿದವರು. ಸ್ನೇಹಿತರೆ, ಅಂಥ ಒಳ್ಳೆಯವರು ಜನ್ಮದಿನ, ಈ ವಿಚಾರ ಮಾತಾಡ್ತಾ ಇದ್ದೇವೆ, ನಮಗೆ ಖುಷಿ ಆಗ್ತದೆ. ನಮ್ಮ ವ್ಯಕ್ತಿತ್ವದ ಬಗ್ಗೆ ಆವಾಗವಾಗ ಅವಲೋಕಿಸ್ಕೊಂಡ್ರೆ ನಮಗೆಲ್ಲೋ ಒಂದು ರೀತಿ ಸ್ಪಷ್ಟತೆ ಸಿಗ್ತದೆ. ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ ಹೋಗೋದು ತುಂಬ ಮುಖ್ಯ ಆಗ್ತದೆ. ನೋಡಿ, ಇನ್ನೊಬ್ಬರು ಕಾಲೆಳೆದೇ ಇರೋದು, ಮೋಸ ಮಾಡದೇ ಇರುವಂಥದ್ದು, ಎಲ್ಲೋ ಒಂದು ಕಡೆ ಸಕಾರಾತ್ಮಕವಾಗಿರುವಂಥದ್ದು, ಸಮಾಜಮುಖಿಯಾಗಿರೋದು. ನಾವಂತೂ ಅಸರ್ಟಿವ್ ಕಮ್ಯುನಿಕೇಷನ್ ಪಾಠ ಮಾಡೋರು. ಅಸರ್ಟಿವ್ ಬಿಹೇವಿಯರ್ ಇರುವುದನ್ನು ಇರುವ ಹಾಗೆ ಸ್ಪಷ್ಟವಾಗಿ ಕನ್ನಡಿಯಂತೆ ಸಂವಹನ ಮಾಡುವುದು ಇಲ್ಲಿ ತುಂಬ ಮುಖ್ಯ ಅಂತ ನಾವಂತೂ ಹೇಳ್ತಾ ಇರ್ತೇವೆ. ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ನಾನು ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ 16 ಕೃತಿಗಳನ್ನು ರಚಿಸಿದ್ದೇನೆ. 17ನೇ ಕೃತಿ ಈಗ ಅಣಿಯಾಗ್ತಾ ಇದೆ. ಸ್ನೇಹಿತರೆ, ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಯಾಕೆಂದರೆ ಕೆಲವು ಪುಸ್ತಕಗಳನ್ನು ಓದಿ, ಸಾರ್ ನಮ್ಮ ಬದುಕಿನಲ್ಲಿ ಒಂದು ಕ್ಲಾರಿಟಿ ಬಂತು, ಒಂದು ಉದ್ದೇಶ ಗೊತ್ತಾಯಿತು, ನಾವು ನಮ್ಮ ಜೀವನದಲ್ಲಿ ಕನಸುಗಳನ್ನು ಗುರಿ ಇಟ್ಕೊಳ್ಳೋದು ಗೊತ್ತಾಯಿತು ಅಂತ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇರ್ತಾರೆ. ಇವತ್ತು ಕೂಡ ಒಬ್ಬರು ಮಾತಾಡಿದ್ರು, ವ್ಯಕ್ತಿತ್ವ ಪರಿವರ್ತನೆ ಕೃತಿ ಓದ್ತಾ ಇದ್ದೀನಿ ಸಾರ್, ಅದು ತುಂಬ ಒಂದು ರೀತಿ ಶ್ರೀಕೃಷ್ಣ ಭಗವದ್ಗೀತೆ ಕೊಟ್ಟ ಹಾಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಪರಿವರ್ತನೆಯ ಪುಸ್ತಕವನ್ನು ಕೊಟ್ಟಿದ್ದೀರಿ ಅಂತ ಒಂದಿಬ್ಬರು ಮೂವರು ಫೋನ್ ಮಾಡಿದರು. ನಮ್ಗೆ ಎಷ್ಟು ಖುಷಿ ಆಗ್ತದಾಗ. ನಾನಂತೂ ಆ ಕೃತಿಯನ್ನು ರಚಿಸ್ಬೇಕಾದ್ರೆ 3 ವರ್ಷ ತೆಗೆದುಕೊಂಡಿದ್ದೆ. ಓಕೆ. ಸೊ ನಮಗೆ ನಾವು ಹೇಗೆ ಅಂತ ಎಷ್ಟೋ ಸರಿ ಗೊತ್ತಾಗೋದಿಲ್ಲ. ನಮ್ಮ ವರ್ತನೆಯಿಂದ ಬೇರೆ ಜನ ಗುರುತಿಸ್ಕೊಳ್ತಾರೆ ಅನ್ನೋವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸ್ನೇಹಿತರೆ, ನಾವು ಈ ರೀತಿ ವಿಷಯ ಕೊಟ್ಟು ಆನ್ಲೈನ್ ಸ್ಟೂಡೆಂಟ್ಸ್ನ ಮಾತಾಡಿಸ್ತಾ ಇರ್ತಾನೆ. ಈಗ ಅನಂತಕೃಷ್ಣ ಮೋಹನ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಸ್, ಅನಂತಕೃಷ್ಣ ಮೋಹನ್. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಸರ್, ನಾವೆಷ್ಟು ಒಳ್ಳೆಯವರು. ಸರ್, ಜೀವನದಲ್ಲಿ ನಾವು ಪ್ರತಿಯೊಬ್ಬರು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತೀವಿ. ಜೀವನ ಬೆಳಿಗ್ಗೆಯಿಂದ ರಾತ್ರಿ ಮಲಗೋಳಗ ಆ ಸಮಯ ಕಳೆದು ಹೋಗ್ತಾ ಇರುತ್ತೆ. ನಮ್ಮ ಬಾಲ್ಯ ವ್ಯವಸ್ಥೆ, ಯೌವನ ವ್ಯವಸ್ಥೆ, ಮುಪ್ಪಿನ ವ್ಯವಸ್ಥೆ, ಇನ್ನು ಎಲ್ಲಾ ವ್ಯವಸ್ಥೆಗಳಲ್ಲೂ ಕೂಡ ನಾವು ದಾಟ್ತಾ ಇರ್ಬೇಕಾದ್ರೆ ನಮ್ಮಲ್ಲಿರುವ ಪರ್ಸನಾಲಿಟಿ ಡೆವಲಪ್ಮೆಂಟ್, ನಾವು ಯಾವ ರೀತಿ ಒಂದು ಒಳ್ಳೆತನದಲ್ಲಿ ಇದ್ದೀವಿ, ನಾವು ಸುತ್ತಮುತ್ತ ಇರೋರ ಹತ್ರ ಯಾವ ರೀತಿ ಇದ್ದೀವಿ, ನಾವು ಯಾವರಿಗೆ ಏನ್ ಸಹಾಯ ಮಾಡಿದ್ದೀವಿ, ನಾವು ಯಾವುದನ್ನು ನಾವು ಯಾವ ರೀತಿ ಕಾಣ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಾವು ಎಷ್ಟು ಒಳ್ಳೆಯವರು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ನಾವು ನಾವು ಯಾರನ್ನೂ ನೋಡಿದ್ರು ಕೂಡ, ಇವಾಗ ನಾವು ಯಾರಿಗೆ ಸಹಾಯ ಮಾಡಿದ್ರು ಕೂಡ ಅದು ಸತ್ಯ ಸಾಯಿಬಾಬಾ ಅವ್ರು ಹೇಳ್ತಾ ಇರ್ತಾರೆ, ಅದನ್ನ ಭಗವಂತನಿಗೆ ಮಾಡಿದ್ದೀನಿ ಅಂತ ನೀನು ಅನ್ಕೊಂಡ್ ಮಾಡು ಅಂತ ಹೇಳ್ತಾನೆ. ಸೊ ನಾವು ಯಾರಿಗೆ ಸಹಾಯ ಮಾಡಿರ್ಬೋದು, ಯಾರಿಗೆ ಈ ಏನೇ ಆಗಿದ್ರು ಕೂಡ ಅದರಲ್ಲಿ ಅವ್ರನ್ನ ಕಾಣ್ಬೇಕು, ಅದರಲ್ಲಿ ಆ ಪರಮಾತ್ಮನ್ ನೋಡ್ಬೇಕು. ಅವಾಗ ನಾವು ಒಂದು ಏನು ಒಳ್ಳೆತನವನ್ನು ನಾವು ಸಾಧನೆ ಮಾಡ್ಬೋದು ಹೊರತು ಅವ್ರು ಏನಂದ್ರು, ಇವ್ರು ಏನಂದ್ರು, ಅವ್ರ ಕಡೆ ಏನಂದ್ರು, ನಮ್ ಬಿಹೇವಿಯರ್ಸ್ ನಾವು ನಾವು ಇಲ್ಲೊಂದಲ್ಲಿ ಒಂದ್ ಟೈಪ್ ಇದ್ದು, ಇನ್ನೊಂದಲ್ಲಿ ಇನ್ನೊಂದ್ ಟೈಪ್ ಇದ್ದು, ನಮ್ಮ ಮನದಲ್ಲಿ ಒಂದಿದ್ದು ಹೊರಗಡೆ ಒಂದು ವರ್ತನೆ ಮಾಡೋದ್ರಿಂದ ಅದು ಯಾರಿಗೂ ಸಮಂಜಸ ಆಗೋದಿಲ್ಲ. ನಾವು ಇದ್ದಷ್ಟು ಜೀವನದಲ್ಲಿ ಕೆಲವರು ದ್ವೇಷನೇ ಬಾಲ್ಯದಿಂದನೂ, ಯೌವನದಿಂದಲೂ, ಮುಪ್ಪಿನಿಂದಲೂ ಎಲ್ಲಾ ಸಮಯದಲ್ಲೂ ಆ ದ್ವೇಷಕ್ಕಾಗಿ ಸಾಧನೆ ಮಾಡಿಕೊಂಡು ಕೊನೆ ಪಕ್ಷದಲ್ಲಿ ಸಾಯ್ತಾರೆ, ಮಾತ್ರ ಆ ದ್ವೇಷಗಳು ಬಿಡೋದಿಲ್ಲ.
ಅಂತ ಜನನು ನಾವು ಇವಾಗ ನಾವು ನೋಡ್ತಾ ಇರ್ತೀವಿ. ಸೊ ಆ ಭಾವನೆಗಳನ್ನೆಲ್ಲ ಬಿಟ್ಟು ನಾವು ಯಾರನ್ನ ನೋಡ್ತೀವೋ ಅವರಲ್ಲಿ ನಾವು ಆ ಭಗವಂತನ ನೋಡ್ಬೇಕು. ಆ ಪ್ರೀತಿಯಿಂದಲೇ ಎಲ್ಲವನ್ನು ಕಾಣ್ಬೇಕು ಅನ್ನೋದು. ನಾವೆಷ್ಟು ಒಳ್ಳೆಯವರು ಅಂದ್ರೆ ನಮ್ಮಲ್ಲಿ ಅಂತ ಪರಿವರ್ತನೆ ನಮ್ಗೆ ಒಳಗೊಂಡಾಗ ಮಾತ್ರ ನಾವು ಒಂದು ಸುಂದರವಾದ ವಾತಾವರಣ ನಿರ್ಮಾಣ ಮಾಡ್ಕೋಬಹುದು. ನಾವೆಲ್ಲರೂ ಒಟ್ಟನೆ ಪ್ರೀತಿ ವಿಶ್ವಾಸದಿಂದ ಬೆಳೆದಾಗ ಮಾತ್ರ ಅದು ಆ ಭಾವನೆಗಳು ತಿಳ್ಕೊಂಡಾಗ ಮಾತ್ರ ಅಂತ ಪ್ರೀತಿ ವಿಶ್ವಾಸ ಕೂಡಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಈ ದಿನ ನಾವೆಷ್ಟು ಒಳ್ಳೆಯರಂತ ಹೇಳಿ ನಮ್ಮಲ್ಲಿ ನಾವೇ ಅನಲೈಸ್ ಮಾಡ್ಕೊಳ್ಳೋಂತ ಒಂದು ಇದನ್ನ ನಿರ್ಮಾಣ ಮಾಡಿ ನಮ್ಮನ್ನ ನಾವೇ ಅರ್ಥೈಸ್ಕೊಳ್ಳುವಂತ ಒಂದು ದಿನ ನಮ್ಗೆ ಸೃಷ್ಟಿ ಮಾಡಿಕೊಟ್ರಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಶರಣಬಸಪ್ಪ ಅವರೇ, ನೀವೆಷ್ಟು ಒಳ್ಳೆಯವರು? ಸರ್ ನಮಸ್ಕಾರ ಸರ್. ವಿಜಯದಶಮಿ ಶುಭಾಶಯಗಳು ಸರ್. ಸರ್ ನಾವು ಒಳ್ಳೆಯವರು ಅಂತ ನಾವು ಅನ್ಕೊಡ್ತಾರೆ. ನಾವು ಎಷ್ಟು ಒಳ್ಳೆಯವರು ಅಂತ ಬೇರೆದವ್ರಿಗೆ ಹೇಳ್ಬೇಕು ಸರ್. ನಾವು ಎಷ್ಟು ಕೆಲಸ ಮಾಡಿದ್ವಿ ನಾವು ಹೇಳ್ಕೋಬಾರ್ದು ಸರ್ ಯಾವಾಗಲೂ. ಓಕೆ ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ನಿಮ್ಮ ಅನಿಸಿಕೆ ಚೆನ್ನಾಗಿ ಚೊಕ್ಕದಾಗಿ ತಿಳಿಸಿದ್ರಿ. ನಮ್ಮ ಶೈಲಜಾ ಟೀಚರ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಶೈಲಜಾ ಟೀಚರ್. ನಮಸ್ಕಾರ ಸರ್. ಮೊದಲನೇದಾಗಿ ಎಲ್ಲರಿಗೂ ವಿಜಯದಶಮಿ ಹಾರ್ದಿಕ ಶುಭಾಶಯಗಳು. ಸರ್, ಇದು ಅಂದ್ರೆ ಅತ್ಯುತ್ತಮವಾದಂತಹ ಒಂದು ವಿಷಯ ಸರ್. ಪ್ರತಿಯೊಬ್ಬರು ಅಂತರವಲೋಕನ ಮಾಡಿಕೊಳ್ಳುವಂತಹ ಒಂದು ವಿಷಯ. ನಮ್ಗೆ ನಾವೇ ಪ್ರಶ್ನೆ ಹಾಕೋಬೇಕಾಗತ್ತೆ, ನಾವೆಷ್ಟು ಒಳ್ಳೆಯವರು ಅಂತ. ಇದೊಂದು ನಮ್ಮ ಮನಸ್ಸನ್ನ ಪರಿಶುದ್ಧಗೊಳಿಸುವಂತಹ ಒಂದು ಅಂಶ. ಹಾಗಾದ್ರೆ ಈ ಒಳ್ಳೆಯವರು ಅನ್ನೋದನ್ನ ನಾವು ಹೇಗೆ ನಿರ್ಧರಿಸಬಹುದು, ಇದನ್ನ ಹೆಂಗ ಅರ್ಥೈಸ್ಬೋದು ಅಂದ್ರೆ, ನಮ್ಮ ನೈತಿಕ ಮೌಲ್ಯಗಳನ್ನ ಅನುಸರಿಸುವುದು, ಹಾಗೆ ಇತರರನ್ನು ಗೌರವಿಸುವುದು, ಧನಾತ್ಮಕ ಚಿಂತನೆಗಳನ್ನ ಬೆಳೆಸಿಕೊಳ್ಳುವುದು, ಆತ್ಮಸಾಕ್ಷಿಯಂತೆ ನಡೆದುಕೊಳ್ಳುವುದು. ಇವು ಒಬ್ಬ ಮನುಷ್ಯನಲ್ಲಿರುವಂತಹ ಒಳ್ಳೆಯತನವನ್ನ ನಿರ್ಧರಿಸುವಂತಹ ಪ್ರಮುಖ ಅಂಶಗಳು. ಹಾಗಾದ್ರೆ ಹೇಳ್ತಾರೆ, ಗಾಂಧೀಜಿಯವರು ಒಂದು ಸಣ್ಣ ಮೂರು ಈ ಒಂದು ಉದಾಹರಣೆ ಕೊಡೋದ್ರ ಮೂಲಕ ಹೇಳ್ತಾರೆ, 3 ಕೋತಿಗಳು. ಅಂದ್ರೆ ಒಳ್ಳೆಯದನ್ನ ಕೇಳಿ, ಒಳ್ಳೆಯದನ್ನ ನೋಡಿ, ಒಳ್ಳೆಯದನ್ನ ಮಾಡಿ. ಅಂದ್ರೆ ನಾವು ಬದುಕಿನಲ್ಲಿ ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ಳುವುದು ಮೊದಲ ಹೆಜ್ಜೆ. ಈ ನಾವೆಷ್ಟು ಒಳ್ಳೆಯವರು ಅನ್ನೋ ಪ್ರಶ್ನೆ ನಾವು ಹಾಕೊಂಡಾಗ ನಮ್ಮಲ್ಲಿ ಇರ್ತಕ್ಕಂತಹ ಕುಂದುಕೊರತೆಗಳನ್ನ ನಿವಾರಿಸಿಕೊಳ್ಳುವುದರ ಕಡೆಗೆ ನಾವು ಗಮನವನ್ನ ಹರಿಸಿದಾಗ ಮೊದಲು ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ಳೋದು ನಮ್ಮ ಬದುಕಿನ ಪ್ರಥಮ ಆಯ್ಕೆ ಆಗುತ್ತೆ. ಅದಾದ ನಂತರ ಈ ಆಗೋದ್ರ ಮಹತ್ವ ಏನು ಅನ್ನೋದನ್ನ ತಿಳಿಯಬೇಕಾಗುತ್ತೆ. ಒಳ್ಳೆಯರಾಗೋದ್ರಿಂದ ನಮ್ಗೆ ಏನಾಗುತ್ತೆ, ನಾವು ಇನ್ನೊಬ್ಬರಿಗೆ ಗೌರವ ಕೊಡುವುದರಿಂದ ಅವರು ಕೂಡ ನಮ್ಗೆ ಗೌರವ ಅಂತಕ್ಕಂಥದ್ದು ಕೊಡ್ತಾರೆ. ಅಂದ್ರೆ ನಮ್ಮ ಗೌರವ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಧನಾತ್ಮಕ ಚಿಂತನೆಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ವ್ಯಕ್ತಿತ್ವದ ವಿಕಸನ ಆಗುತ್ತೆ. ಹಾಗೇನೆ ನಾವು ಒಂದು ಒಳ್ಳೆ ಕಾರ್ಯಗಳನ್ನ ಮಾಡುವಂತಹ ಒಂದು ಕಡೆಗೆ ನಮ್ಮ ದೃಷ್ಟಿಯನ್ನು ಆಯಿಸಿದಾಗ ನಮ್ಮ ಬದುಕಿನ ಒಂದು ಗುಣಮಟ್ಟ ತುಂಬಾ ಎತ್ತರಕ್ಕೆ ಹೋಗುತ್ತೆ. ಹೀಗೆ ಸರ್ ಕೃತಜ್ಞತೆಯ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದು ಸಮಾಜದಲ್ಲಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂತಹ ಒಳ್ಳೆಯರನ್ನ ಗುರುತಿಸಿ ಅವರನ್ನ ಒಂದು ಸನ್ಮಾನ ಮಾಡುವುದು ಕೂಡ ಒಂದು ಶ್ರೇಷ್ಠ ಕೆಲಸ. ಹೀಗೆ ನಮ್ಮ ಬದುಕನ್ನ ಶ್ರೇಷ್ಠವಾಗಿಸುವಲ್ಲಿ ಈ ಒಳ್ಳೆಯತನ ಅಂತಕ್ಕಂಥದ್ದು ತುಂಬಾ ಮಹತ್ವ ವಹಿಸುತ್ತೆ. ಹಾಗಾಗಿ ಈ ಒಳ್ಳೆಯತನವನ್ನ ನಾವು ರೂಢಿಸಿಕೊಳ್ಳುವುದು ಬಾಲ್ಯದಿಂದಲೇ ಪಾಲಕರಂತಕ್ಕಂಥವ್ರು ಇದಕ್ಕ ಭದ್ರ ಬುನಾದಿಯನ್ನ ಹಾಕೊಡ್ಬೇಕಾಗತ್ತೆ. ಹಾಗೆ ಶಾಲೆಗಳಲ್ಲಿ, ಸಮಾಜಗಳಲ್ಲಿ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಿದಾಗ ಬಿ ಗುಡ್ ಡೂ ಗುಡ್ ಅಂತಕ್ಕಂಥದ್ದು ಇಂದಿನ ದಿನದ ಆಧುನಿಕ ಅಧ್ಯಾತ್ಮ ಅಂತ ಒಂದು ಸಾಲು ಬರುತ್ತೆ. ನಾವು ನಾವು ಏನೇ ಮಾಡ್ಲಿ, ನೀವು ಏನ್ ಅನ್ಕೊಂಡ್ರು ಕೂಡ ಹಾಗೆ ಮಾಡ್ರಿ, ಆ ವೃತ್ತಿಯನ್ನ ಅಳವಡಿಸ್ಕೊಳ್ರಿ, ಆದ್ರೆ ಮೊದ್ಲು ಮನುಷ್ಯರಾಗ್ರಿ ಅಂತ ಒಂದು ಮಾತುಗಳು ಕವಿಗಳು ಹೇಳ್ತಾನೆ ಇರ್ತಾರೆ. ಹೀಗೆ ನಾವು ಮಾನವೀಯತೆಯ ಕಡೆಗೆ ನಮ್ಮ ಒಂದು ಗಮನವನ್ನ ಹರಿಸಿ ನಮ್ಮ ಒಂದು ಒಳ್ಳೆಯ ಮೌಲ್ಯಗಳನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಆತ್ಮಸಾಕ್ಷಿಯಂತೆ ಬದುಕುವುದರಿಂದ ನಾವು ದಿನನಿತ್ಯ ಇನ್ನು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಈ ಒಂದು ಒಳ್ಳೆಯರಾಗುವುದಕ್ಕೆ ನಮ್ಮ ಒಂದು ಪ್ರಯತ್ನವನ್ನ ಸದಾ ಮುನ್ನಡೆಸಬಹುದಂತ ಹೇಳ್ತೀನಿ. ಧನ್ಯವಾದ. ತುಂಬಾ ಚೆನ್ನಾಗಿ ಶೈಲಜಾ ಮೇಡಮ್ ಹೇಳಿದ್ರಿ. ನಮ್ಮ ಮೂವರು ಆನ್ಲೈನ್ ಕ್ಲಾಸ್ ವಿದ್ಯಾರ್ಥಿಗಳು ಮಾತನಾಡಿದ್ದನ್ನ ಕೇಳಿದ್ರಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿದ್ರೆ ತಾನೇ ನಮ್ಗೆ ಗೊತ್ತಾಗೋದು. ಸೊ ನೀವು ಕೂಡ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿದ್ರೆ ಇಂಥ ವಿಚಾರಗಳು ನಮಗೆ ಒಂದ್ಸರಿ ಶಾಕ್, ಹೌದಾ, ನಾನೆಷ್ಟು ಒಳ್ಳೇನು ಅಂತ ಒಂದು ಸ್ವಲ್ಪ ಸ್ಟ್ರಕ್ ಆಗ್ತೀವಿ. ಕರೆಕ್ಟಾ?
ಬಟ್ ನಮ್ಮನ್ನು ನಾವು ಅವಲೋಕಿಸಿಕೊಳ್ಳೋದಕ್ಕೆ ಇಂಥ ವಿಚಾರಗಳು ತುಂಬ ಅಂದರೆ ತುಂಬ ಸಹಾಯ ಆಗ್ತದೆ ಸ್ನೇಹಿತರೆ. ಆ ಒಂದು ದೃಷ್ಟಿಯಲ್ಲಿ ಇಂಥ ವಿಚಾರಗಳ ಬಗ್ಗೆ ನೂರಾರು ವಿಷಯಗಳನ್ನು ತೆಗೆದುಕೊಂಡು ನಮ್ಮ ಕನ್ನಡಿಗರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ನೀಡ್ತಾ ಇದ್ದೇವೆ. ನಿಮ್ಗೆ ಇಷ್ಟ ಇದ್ದರೆ ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗೂ ಕೂಡ ಸೇರ್ಬೋದು. 9341259267ಗೆ ನೀವು ಮಾತಾಡಿದ್ರೆ ಅಥವಾ ಸಂದೇಶ ಹಾಕಿದರೆ ನಿಮಗೆ ನಮ್ಮ ಕೋರ್ಸ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ನನಗಂತೂ ತುಂಬ ಖುಷಿ ಇದೆ. ಜೊತೆಗೆ ನನ್ನ ಬ್ಯಾಕ್ಗ್ರೌಂಡಲ್ಲಿ ಒಂದು ಪುಸ್ತಕ ಇದೆ, ವ್ಯಕ್ತಿತ್ವ ಚಂದನ ಅಂತ. ಚಂದನ ಟಿ ವಿನಲ್ಲಿ ನಾನು ವ್ಯಕ್ತಿತ್ವ ವಿಕಸನದ ಬಗ್ಗೆ ಆಮ್, ಹಲವಾರು ಸಂದರ್ಶನಗಳನ್ನು ಮಾಡಿದ್ದೆ. ಅದರಲ್ಲಿ ಒಂದು 10 ವಿಚಾರಗಳ ಬಗ್ಗೆ ಈ ಕೃತಿಯಲ್ಲಿ ನೀಡಿದ್ದೇನೆ. ಸಪ್ನಾ ಬುಕೋಸ್ಗಳಲ್ಲಿ ಮತ್ತು Amazon.in ಈ ಕೃತಿ ಸಿಗುತ್ತೆ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ, ಬಾಯ್ ಬಾಯ್. ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ.